ಒಂದಲ್ಲ ಒಂದು ರೀತಿಯಲ್ಲಿ ಇವತ್ತು ರಾಜ್ಯ ಸರ್ಕಾರ ತಾವು ಕೂಡ ನೋಡ್ತಾ ಇದ್ದೀರಿ. ನಾವು ಸದನದಲ್ಲಿ ಕೇಳೋ ಪ್ರಶ್ನೆಗಳಿಗೆ ಎಲ್ಲಿ ಕೂಡ ಉತ್ತರ ಕೊಡ್ತಾ ಇಲ್ಲ, ಪಲಾಯನ ಮಾಡ್ತಾ ಇದೆ. ಕೇಳಿದ್ರೆ 350 ಪ್ರಶ್ನೆಗೆ ಬರೀ 180 ಪ್ರಶ್ನೆಗೆ ಉತ್ತರ ಬಂದಿದೆ. ಇನ್ನೂ 200 ಪ್ರಶ್ನೆಗೆ ಉತ್ತರ ಬರ್ತಾ ಇಲ್ಲ. ಕೇಳಿದ್ರೆ 1 ವಾರದಲ್ಲಿ ಕೊಡ್ತೀವಿ, 2 ವಾರದಲ್ಲಿ ಕೊಡ್ತೀವಿ ಅಂತಾರೆ. ಹಿಂದೆ ಬೆಳಗಾವಿ ಅಧಿವೇಶನದ್ದೇ 60% ಪ್ರಶ್ನೆಗೆ ಉತ್ತರ ಬಂದಿಲ್ಲ. ಇವತ್ತು ಯಾವುದೇ ಪ್ರಶ್ನೆಗೆ ಉತ್ತರ ಕೊಡಕ್ಕೆ ರೆಡಿ ಇಲ್ಲ ರಾಜ್ಯ ಸರ್ಕಾರ. ಇವತ್ತು ಪಲಾಯನ ಮಾಡ್ತಾ ಇದೆ. ಇದರಿಂದ ಜನ ಇವತ್ತು ನಿಮಗೆ ಬುದ್ಧಿ ಕಲಿಸುವಂತ ಸಮಯ ಬಹಳ ಹತ್ರ ಬಂದಿದೆ. ಎರಡನೇದಾಗಿ ಗ್ಯಾರಂಟಿ ವಿಚಾರದಲ್ಲಿ ಬಹಳಷ್ಟು ಚರ್ಚೆಗಳು ಆಗ್ತಾ ಇದೆ. ನಾನ್ ಕೇಳಿರೋ ಪ್ರಶ್ನೆ ಏನು, ಈ ಗ್ಯಾರಂಟಿ ಅನುಷ್ಠಾನವನ್ನ ಯಾವ್ಯಾವ ಏಜೆನ್ಸಿಗಳಿಗೂ ಕೊಟ್ಟಿದ್ದೀರಾ ಅಂತ ಕೇಳಿದ್ದೆ. ಅದಕ್ಕೆ ಉತ್ತರದಲ್ಲಿ 6 ಏಜೆನ್ಸಿ ಇರತಕ್ಕಂಥದನ್ನ 4 ಅಂತ ತೋರಿಸ್ತಾರೆ. 2 ಏಜೆನ್ಸಿನ ಹೈಡ್ ಮಾಡ್ತಾರೆ, ಅದರ ಹೆಸರನ್ನು ಉಲ್ಲೇಖ ಮಾಡಲ್ಲ. ಮತ್ತೆ ನಾನು ಪ್ರಶ್ನೆ ಮಾಡಿದ್ರೆ ನೀವು ನಿಮ್ಮ ಪ್ರಶ್ನೆನೇ ಅರ್ಥ ಆಗಿಲ್ಲ ಅಂತಾರೆ. ಮತ್ತೆ ಇನ್ನೇನೋ ಕೇಳಿದ್ರೆ ಅದಕ್ಕೆ ಬೇರೆ ತರ ಜಾತಿ ಬಣ್ಣ ಕಟ್ತಾರೆ. ಎಲ್ಲಿಗೆ ಹೋಗ್ತಾ ಇದೆ ನಮ್ಮ ವ್ಯವಸ್ಥೆ? ನಮಗೆ ಅರ್ಥ ಆಗ್ತಾ ಇಲ್ಲ. ಇವತ್ತು ರಾಜ್ಯ ಸರ್ಕಾರ ಇವತ್ತು ನಾವು ಏನು ಮಂತ್ರಿಗಳನ್ನ ಪ್ರಶ್ನೆ ಕೇಳಕ್ ಮುಂಚೆ ಈ ಮಂತ್ರಿಗಳು ಯಾವ ಸಮಾಜದವರು, ಯಾವ ಕಮ್ಯುನಿಟಿಯವರು ಅಂತ ಕೇಳಿ ನಾನು ಪ್ರಶ್ನೆ ಕೇಳಬೇಕಾ? ಯಾಕೆ ಈ ತರ ಮಾಡ್ತಾ ಇದ್ದೀರಾ? ಇವತ್ತು ನೀವು ಗ್ಯಾರಂಟಿ ಯೋಜನೆಯನ್ನ 52,000 ಕೋಟಿ ನೀವು ಏನು ಇವತ್ತು ಮೀಸಲಿಟ್ಟಿದ್ದೀರಲ್ಲ, ಅದನ್ನ ಯಾವ ರೀತಿಯಲ್ಲಿ ಸದ್ಬಳಕೆ ಮಾಡ್ತಾ ಇದೆ ಅಂತ ಕೇಳೋದೇ ತಪ್ಪ? ನನಗೆ ಅರ್ಥ ಆಗ್ತಾ ಇಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಇದ್ರ ಕಡೆ ಕೂಡ ಗಮನ ಹರಿಸಬೇಕು.